ಬಾ ಎಷ್ಟು ನಿದ್ದೆ ಬರೋದ ಐತಪ್ಪ ಇವತ್ತರ. ಯಪ್ಪ 4-5 ಸಲ ಆಯ್ತು ಈಗ ಮುಖ ತಗೊಂಡು ಬಂದು ಕುತ್ಕೊಳ ಕುಂತು ಅಂದರೂ ಹಾಳಾದ ನಿದ್ದೆ ಹೋಗವಲ್ದು. ಇದೊಂದು ಬ್ಲೌಸ್ ಒಂದು ಮುಗೀತಂದ್ರೆ ದೊಡ್ಡ ಚಿಂತೆ ಮುಗಿತೈತಿ. ಅವು ಬಾಕಿಯವೆಲ್ಲ ಆಲ್ಮೋಸ್ಟ್ ಹೊಲ್ದಿದ್ದಾಗೈತಿ. ಇನ್ನೊಂದು ಸ್ವಲ್ಪ ಅವೇನು ಇಷ್ಟೇನು ಗ್ರ್ಯಾಂಡ್ ವರ್ಕ್ ಏನಿಲ್ಲ. ಆರಾಮಾಗಿ ನಾಳೆ ಒಂದು 3 ತಾಸು ಕುತ್ಕೊಂಡು ಹೊಲ್ದ್ಬಿಟ್ಟೆ ಅಂದ್ರೆ ಮುಗಿದೋಗ್ಬಿಡ್ತಾವೆ. ಇದೇ ಭಾಳ ತಲೆ ತಿನ್ನಾಗೊಂಡ್ಬಿಟ್ಟೈತಿ. ಈ ನಿದ್ದೆ ಬೇರೆ ಎಷ್ಟು ಕಾಡಾಗುಂತೈತಿ. ಸಾಂಗರ ಹಚ್ಕೊಂಡು ಕೆಲಸ ಮಾಡೋಣಂದ್ರೆ ಪಾಪ ಇವರು ಮುಕ್ಕೊಂಡಾರ, ಸುಮ್ಮನೆ ತೊಂದರೆ ಆಕೈತಿ. ಮತ್ತು ಅವ್ರಿಗೂ ಎಚ್ಚರ ಆಗ್ಬಿಡ್ತೈತಿ. ಬೇಡ ಹಿಂಗೆ ಹೊಲಿಯೋಣ. ಲಲಿತಾ, ಏನ ಇಷ್ಟದಾದ್ರೂ ಇನ್ನೂ ಹೊಲ್ಕೊಂತ ಕುಂತಿಯಲ್ಲ, ಯಾಕೆ ಇನ್ನೂ ಮಲ್ಕೊಂಡಿಲ್ಲನ? ಇಲ್ಲ ರೀ, ಇದೊಂದು ಸ್ವಲ್ಪ ನಾಳೆ ಎಷ್ಟೊತ್ತಿದ್ರೂ ಸಂಜೆ ಅನ್ನೋಷ್ಟಿಗೆ ಬ್ಲೌಸ್ ಎಲ್ಲ ಕಳಿಸ್ಬೇಕು ಅವರಿಗೆ. ಇದೊಂದು ಕೆಲಸ ಭಾಳ ಐತ್ರಿ, ವರ್ಕ್ ಭಾಳ ಐತಿ ಇದ್ರದ್ದು. ಬೆಳಗ್ಗೆ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಮನೆಯಲ್ಲಿ ಕೆಲಸ ಎಲ್ಲ ಭಾಳ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗಲೇ ಮಾಡ್ಕೋತಾ ಕೂತಿದ್ದೀನಿ. ಆಯಿತು, ಇನ್ನೊಂದು ಅರ್ಧ ತಾಸು ಆದ್ರೆ, ಇನ್ನೊಂದು ತಾಸು ಬೇಕಿದಕ್ಕೆ, ಇನ್ನೊಂದು ತಾಸು ಆದ್ರೆ ಮುಗಿತೈತಿ. ಆಮೇಲೆ ಮಲ್ಕೋತೀನಿ, ನೀವು ಮಲ್ಕೋರಿ ಆರಾಮಾಗಿ. ನೀವು ಮಲ್ಕೋರಿ, ಪರವಾಗಿಲ್ಲ. ಅಲ್ಲ ಲಲಿತಾ, ಟೈಮ್ ನೋಡಿದ್ದೇನೆ 2 ಗಂಟೆ ಆಯಿತು, ಇನ್ನೂ ಮಲ್ಕೊಂಡೇ ಇಲ್ಲಲ್ಲ ನೀನು. ಮಲ್ಕೋ, ಇದನ್ನು ಬೇಕಾದ್ರೆ ನಾಳೆ ಮಾಡಂತೆ ಅಂತ, ನಾಳೆ ಮನೆಯಾಗ ಕೆಲಸ ಬೇಕಾದ್ರೆ ಏನಾದರೂ ಕಮ್ಮಿ ಮಾಡಂತೆ ಅಂತ. ಮೊದಲೇ ಮಲ್ಕೋ ಲಲಿತಾ, ಟೈಮ್ 2 ಗಂಟೆ ಆಯ್ತು, ಇನ್ನೂ ಮಲ್ಕೊಂಡೇ ಇಲ್ಲಲ್ಲ ನೀನು. ನಾ ಮಲ್ಕೊಂಡು ಮುಂದೆ ಏನಂದೆ ನೀನು? ಆಯ್ತು ರೀ, ಇನ್ನೊಂದು 10 ನಿಮಿಷ ಮಲ್ಕೋತೀನಿ ಅಂತ ಅಂದಿಲ್ಲ. ಈಗ ನೋಡಿದ್ರೆ 2 ಗಂಟೆ ಆದರೂ ಮಲ್ಕೊಂಡಿಲ್ಲಲ್ಲ. ಇಲ್ಲ ರೀ, ಮತ್ತು ನಾನು ಲೇಟ್ ಆಗೋ ತನಕ ಎದ್ದಿರ್ತೀನಿ ಅಂತ ಹೇಳಿದ್ರೆ ನೀವು ಮಲ್ಕೊಳಂಗಿಲ್ಲಲ್ಲ, ಅದಕ್ಕೋಸ್ಕರ ನಿಮ್ಮ ಮುಂದೆ ಹಂಗೆ ಸುಳ್ಳು ಹೇಳಿದೆ 10 ನಿಮಿಷಕ್ಕೆ ಮಲ್ಕೋತೀನಿ ಅಂತಂದು. ಇಲ್ಲ ಅಲ್ರಿ, ಇನ್ನೊಂದು ತಾಸು ಆದ್ರೆ ಮುಗಿದು ಬಿಡ್ತೈತಿ ಬ್ಲೌಸಿನ ವರ್ಕ್. ಇಲ್ಲಿ ನೋಡ್ರಿ, ಮುಂದೆಲ್ಲ ಮುಗ್ದೈತಿ, ಹಿಂದೆ ಇನ್ನೊಂದು ಸ್ವಲ್ಪ ಐತಿ ವರ್ಕ್. ಅದನ್ನ ಇಷ್ಟು ಕಂಪ್ಲೀಟ್ ಮಾಡಿಬಿಟ್ಟೆ ಅಂದ್ರೆ ಮುಗಿದು ಬಿಡ್ತೈತಿ. ನೀವು ಆರಾಮಾಗಿ ಮಲ್ಕೋರಿ, ನಡಿತೈತಿ. ನನಗಿದೆಲ್ಲ ರೂಢಿ ಐತೆ ತಗೋರಿ, ನೀವು ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ಆರಾಮಾಗಿ ಮಲ್ಕೋರಿ. ನಾನು ಲೈಟ್ ಆನ್ ಇಟ್ಟಿದ್ದಕ್ಕೆ ನಿಮ್ಗೇನಾರು ತೊಂದರೆ ಆಗುಂತೈತೇನ್ರಿ? ಹೊರಗಡೆ ಹೋಗ್ಲೇನ್ರಿ ಸುಮ್ಮನೆ ಹಾಲಾಗ? ಅಲ್ಲೂ ಕೃಷ್ಣನೇ ಯಾರೋ ಮಕ್ಕೊಂಡಂಗೆ ಆಗಾರ, ಅದಕ್ಕೋಸ್ಕರ ನಾನು ಇಲ್ಲೇ ರೂಮ್ನಾಗ ಇದಕ್ಕೆ ಕೆಲಸ ಮಾಡ್ಕೊತ ಕೂತಂದೆ. ಇಲ್ಲಾಂದ್ರೆ ಹಾಲ್ನಾಗ ಹೋಗಿದ್ದೆ. ಇಲ್ಲ ಪರವಾಗಿಲ್ಲ, ನನಗೇನೂ ತೊಂದರೆ ಆಗೋದಿಲ್ಲ. ಸರಿ, ಹೊಲಿ. ಅಲ್ಲ, ಈಗ ಬೆಳಗ್ಗೆ ಮಾಡಿದ್ರೆ ಆಗಲ್ಲ, ನೀನೊಂದು ಸ್ವಲ್ಪ ಐತಂತಿದ್ಯಾ, ಅದಿಷ್ಟಾರ ಬೆಳಗ್ಗೆ ಮಾಡಂತೆ ಅಂತ ಬಿಡು. ಇಲ್ಲ ರೀ, ಬೆಳಗ್ಗೆ ಭಾಳ ಕೆಲಸ ಇರ್ತಾವೆ. ಅದು ಅಲ್ಲದೆ ನೀವು ಮತ್ತು ಮಾವರೆಲ್ಲ ಹೊಲಕ್ಕೆ ಹೋಗಿರಿ, ನಿಮಗೆ ನಾಷ್ಟ ಮಾಡಬೇಕು, ಆಮೇಲೆ ಮಧ್ಯಾಹ್ನ ಅಡುಗೆ, ಮತ್ತು ಕೆಲಸ ಮನ್ಯಾಗ ಬಟ್ಟೆ ಬಾಂಡೆ ಎಲ್ಲ ಅಂದ್ರೆ ಟೈಮ ಸಿಗೋದಿಲ್ಲ ರೀ. ಅದಕ್ಕೋಸ್ಕರ ಇವಾಗಲೇ ಫಟಾಫಟ ನಂಗೆ ಮಾಡಿಟ್ಬಿಟ್ಟೆ ಅಂದ್ರೆ ಬೆಳಗ್ಗೆ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಉಳಿದಿದ್ದು ಬ್ಲೌಸ್ ಹೊಲೆ ಹಾಕ್ಬಿಡ್ತೈತೆ. ಅವೇನು ರಾಟಿಯಿಂದ ಹೊಲಿಯೋದಷ್ಟೇ, ಈ ಥರ ಏನು ಕೈಯಿಂದ ವರ್ಕ್ ಏನಿಲ್ಲ. ನೀನು ಹೇಳಿದರೆ ನೀನಂತೂ ನನ್ನ ಮಾತು ಕೇಳೋದೇ ಇಲ್ಲ. ಇದೊಂದು ಸಲ ಅಷ್ಟೇ ನಾನು ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಟೈಮು ಈ ಥರ ಇಷ್ಟು ಅರ್ಜೆಂಟ್ ಇರೋನು ಯಾವನು ಇಸ್ಕೊಳಕ್ಕೆ ಹೋಗ್ಬೇಡ. ನೀ ರಾತ್ರಿ ಎಲ್ಲ ನಿದ್ದಿಗಟ್ಟು ಆರೋಗ್ಯ ಎಲ್ಲ ಹಾಳು ಮಾಡಿಕೊಂಡು ಹೊಲಿಯೋದೇನು ಬೇಡ. ಸರಿ ರೀ. ಎಲ್ಲಿಗೆ ಹೊಂಟಿರಿ ನೀವು? ಇಲ್ಲೇ ವಾಶ್ರೂಮ್ಗೆ ಹೋಗ್ಬರ್ತೇನೆ ತಡಿ, ನೀವು ಹೊಲ್ಕೊಂತ ಕೂತ್ಕೋ. ಸರಿ ರೀ. ಪಾಪ ಅವ್ರು ಆರಾಮಾಗಿ ಮಕ್ಕೊಂಡಿದ್ರನ, ನಾನು ಲೈಟ್ ಆನ್ ಇಟ್ಟಿದ್ದು ಕೆಲಸ ಮಾಡ್ಕೊಂಡು ತಗೊಂಡಿದ್ದಕ್ಕೆ ಪಾಪ ಎಷ್ಟು ತೊಂದರೆ ಆತ ಏನವರಿಗೆ. ಮಲ್ಕೊಂಡವ್ರು ಎದ್ದುಬಿಟ್ರು. ನಾನು ರಾತ್ರಿನ ಲಘುನ ಕೆಲಸ ಮಾಡಿ ಕೆಲಸ ಎಲ್ಲ ಮುಗಿಸಿ ಈ ಕೆಲಸ ಮಾಡೋಣಂತಂದ್ರೆ ಎಲ್ಲರೂ ಊಟಕ್ಕೆ ಬರೋದ ಹೊತ್ತಾಗ್ಬಿಡ್ತು. ಎಷ್ಟು 9:30 ಆಗಿ ಬಂದಿತ್ತು. ಅವಾಗ ಬಂದರು ಊಟಕ್ಕೆ. ಅವರೆಲ್ಲ ಊಟ ಮುಗಿಸಿ ಹೋಗಿ ಎಲ್ಲ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಬರೋ ಅಷ್ಟರಲ್ಲಿ 11 ಗಂಟೆ ಆಗಬಿಡ್ತು. ಇಲ್ಲ ಅಂದಿದ್ದಿದ್ರೆ 10 ಗಂಟೆಗೆ ಕುಂತಿದ್ದಿದ್ರೆ ಇಷ್ಟೊತ್ತಿಗೆ ಹೊಲಿಯೋದಾಗ್ಬಿಡ್ತಿತ್ತು ನಂದು. ಪರವಾಗಿಲ್ಲ, ಏನು ಮಾಡೋದು. ಇವತ್ತೊಂದು ದಿನ ತಾನೇ ಕಷ್ಟಪಟ್ಟರೆ ಏನಾಗುತ್ತೆ? ಇವತ್ತೊಂದು ದಿನ ನಿದ್ದೆಗಟ್ಟರೆ ಏನಾಗೋದಿಲ್ಲ. ಬಡ ಕಂಪ್ಲೀಟ್ ಮಾಡಿಬಿಡೋಣ ಇದೊಂದು. ರೀ, ನೀವು ಚಹಾ ಮಾಡ್ಕೊಂಬಂದ್ರ ನನಗೆ? ಮತ್ತೆ ನಿಂಗೂ ನಿದ್ದೆ ಸಿಕ್ಕಾಪಟ್ಟೆ ಬರ್ತಾಯಿದೆ ನಂಗೆ ಗೊತ್ತು. ಮಲ್ಕೊಂಡ್ರೂ ಮಲ್ಕೊಳಂಗಿಲ್ಲ ನೀನು. ಅದಕ್ಕೆ ಒಂದು ಸ್ವಲ್ಪ ಚಹಾ ಕುಡಿದೆ ಅಂದ್ರೆ ನಿದ್ದೆ ಹೋಗುತ್ತಾ, ಸ್ವಲ್ಪ ತಲೆನೋವು ಅದೆಲ್ಲ ಇರುತ್ತಲ್ಲ, ಎಷ್ಟೋ ತನಕ ಎದ್ದಿರ್ತಿಯಲ್ಲ, ತಲೆನೋವೆಲ್ಲ ಹೋಗುತ್ತಾ. ಮಸ್ತು ಶುಂಠಿ ಗಿಂಟಿ ಎಲ್ಲ ಜಜ್ಜಿ ಹಾಕಿ ಮಸ್ತು ಸ್ಟ್ರಾಂಗ್ ಚಹಾ ಮಾಡ್ಕೊಂಬಂದೆ ನೋಡು, ತಗೋ ಕುಡಿ. ರೀ, ನನ್ನ ಸಲುವಾಗಿ ನೀವು ಯಾಕ್ರೆ ಇಷ್ಟೊಂದು ತೊಂದರೆ ತೊಗೊಂಡ್ರಿ? ಅಲ್ಲ, ನಡೀತಿತ್ತು ನನಗೆ. ನೀರು ಕುಡಿದು ಒಂದು ಸ್ವಲ್ಪ ಕಣ್ಣಿಗೆ ಎಲ್ಲ ಮುಖಕ್ಕೆಲ್ಲ ನೀರು ಹಾಕ್ಕೊಂಬಂದೆ ಅಂದರೆ ನಿದ್ದೆ ಹೋಗ್ತಿತ್ತು. ನೀವು ಮಲ್ಕೊಂಡವ್ರು ಎದ್ದು ಹೋಗಿ ಚಹಾ ಮಾಡ್ಕೊಂಬಂದ್ರಲ್ರಿ, ಸುಮ್ಮನೆ ಯಾಕ್ರೆ ಇಷ್ಟೆಲ್ಲ ತೊಂದರೆ ತೊಗೊಂಡ್ರಿ? ಯಾಕಂದ್ರೆ ನೀ ನನ್ನ ಹೆಂಡತಿ ಇದ್ದಿದ್ದಿ. ಹೆಂಡತಿಯಾಗಿ ನೀನು ಮನೇಲಿ ನಮ್ಮ ಮನೆಗೆಲ್ಲ ಕೆಲಸ ಮಾಡಕ್ಕೆ ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೊಂಟಿದ್ದಿ. ಮತ್ತು ಅದ್ರ ಜೊತೆಗೆ ಇದು ಟೈಲರಿಂಗ್ ಕೆಲಸನೂ ಮಾಡಕ್ಕೆ ನಮ್ಮ ಮನೆಗೋಸ್ಕರ ಇಷ್ಟೆಲ್ಲ ಮಾಡಕ್ಕೆ ನೀನು ಒಂದು ಕಪ್ ಚಹಾ ಮಾಡ್ಕೊಂಬಂದು ಕೊಡೋದು ದೊಡ್ಡದನ? ನನಗೇನು ತೊಂದರೆ ಇಲ್ಲ. ತಗೋ, ಫಸ್ಟ್ ಬಿಸಿ ಇದೆ ಚಹಾ, ಆರಾಮಾಗಿ ಕುಡಿ.
ಯಾಕೆ ಲಲಿತಾ ಏನಾಯ್ತು? ಎದಕ್ಕೆ ಅಳ್ತಾ ಇದೀಯಾ? ರೀ, ಇಷ್ಟು ದಿನ ನಾನು ಎಷ್ಟೋ ಸಲ ರಾತ್ರಿ ಎಲ್ಲ ನಿದ್ದೆಗಟ್ಟು ಬಟ್ಟೆಯೆಲ್ಲ ಹೊಲ್ದಿದ್ದೀನಿ. ಆದರೆ ನನಗೆ ಯಾರೂ ಒಂದಿನೂ ಚಾ ಅಲ್ಲ, ಒಂದು ಗ್ಲಾಸ್ನಾಗ ನೀರು ಕೂಡ ತಂದು ಕೊಡ್ತಿಲ್ಲ ಇದ್ರೆ. ಆದರೆ ಇವತ್ತು ನೀವು ನನಗೋಸ್ಕರ ಮಧ್ಯರಾತ್ರಿಯಲ್ಲಿ ಎದ್ದು ನೀವೇ ಹೋಗಿ ಚಾ ಮಾಡ್ಕೊಂಡು ಕೊಟ್ಟಿರಲ್ಲ, ನಂಗಂತೂ ಭಾಳ ಖುಷಿ ಆಗುಂತೈತ್ರಿ. ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ಗಂಡ ನನಗೆ ಸಿಗ್ತ ಅಂತ ನಾನು ಅಂದ್ಕೊಂಡೇ ಇಲ್ಲಾಗಿದ್ದೀರಿ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಕ್ಕೆಲ್ಲ ಆಳ್ತಾರೇನ? ಕಣ್ಣೀರು ಇಳಿಸ್ಕೋದನ್ನ ಮೊದಲು ಕಣ್ಣೀರು ಇಳಿಸ್ಕೋ. ತಗೋ, ಮೊದಲು ಚಾ ಕುಡಿದ್ರೆ ಹೆಂಗಾಗೈತೆ ಅಂತ ಹೇಳು. ನೀವು ಮಾಡಿರಂದ್ರೆ ಚಲೋನ ಮಾಡಿರ್ತೀರಿ ತಗೋರಿ. ಆಗ ಇದೆಲ್ಲ ಬೇಡ, ಕುಡಿದ್ರೆ ನಿಜವಾಗ್ಲೂ ಹೇಳ್ಬೇಕು ಚಾ ಹೆಂಗಾಗೈತಿ ಏನು ಅಂತಂದು. ಸರಿ ರೀ. ಹೆಂಗಾಗೈತಿ? ಸಕ್ರೆ ಚಾಪುಡಿ ಎಲ್ಲ ಕರೆಕ್ಟ್ ಐತಾ ಚಾಗ? ಎಷ್ಟು ಮಸ್ತಾಗಿತ್ತು ಗೊತ್ತನ್ರಿ. ನನ್ನ ತಲೆ ಎಲ್ಲ ದಿಮ್ಮನ್ನ ಕುಂತ್ಬಿಟ್ಟಿತ್ತು. ಆಮೇಲೆ ನಿದ್ದೆ ಅಂತೂ ಜೋರು ಬರಾಕುಂತ್ಬಿಟ್ಟಿತ್ತು. ಆಹಾ, ಈ ಚಹಾ ಕುಡಿದ ತಕ್ಷಣ ನಿದ್ದೆನೂ ಓಡೋತು, ನನ್ನ ತಲೆ ದಿಮ್ಮನ್ನದು ಓಡೋಗ್ಬಿಡ್ತು ನೋಡ್ರಿ. ರೀ, ನೀವು ಇಷ್ಟು ಚಲೋ ಚಹಾ ಮಾಡ್ತೀರಂತ ನನಗೆ ಗೊತ್ತಾ ಇಲ್ಲಾಗಿತ್ತು ನೋಡ್ರಿ. ಮಸ್ತಾಗೈತ್ರಿ ಚಹಾ ಮಾತ್ರ. ಮತ್ತು ಈ ಚಂದ್ರ ಅಂದ್ರೆ ಸುಮ್ಮನೆನಾ? ನನಗೂ ಚಹಾ ಮಾಡಕ್ಕೆ ಬರ್ತೈತಿ. ಅವ್ವ ಒಂದೊಂದ್ಸಲ ಊರಿಗೆ ಹೋಗಿದ್ಲಲ್ಲ ನಮ್ಮ ಚಿಗವನ ಮನೆಗೆ, ಅವಾಗ ಮನ್ಯಾಗೆಲ್ಲ ಅಮ್ಮಗೆ ಏನು ಚಹಾ ಮಾಡಕ್ಕೆ ಕೇಳೋದಂತಂದು ನಾನು ಕೃಷ್ಣ ಚಹಾ ಮಾಡ್ತಿದ್ವಿ. ಹಾಗಾಗಿ ಚಹಾ ಒಂದು ಮಾಡೋದು ರೂಢಿ ಐತಿ ನೋಡಿ ನನಗೆ. ಅದಕ್ಕೆ ನಿನಗೂ ಚಹಾ ಮಾಡಿಕೊಟ್ಟೆ. ಚಲೋ ಆಗೈತಿಲ್ಲ? ಅಬ್ಬಾ, ಮಸ್ತಾಗೈತ್ರಿ ಚಹಾ ಮಾತ್ರ. ಅಬ್ಬಾ, ನಂಗಂತೂ ತಲೆ ದಿಮ್ಮನ್ನದ ಹೋಗ್ಬಿಡ್ತು ನೋಡ್ರಿ. ಅದಕ್ಕೆ ಹೇಳೋದು ರಾತ್ರಿಗೆ ಭಾಳ ಹೊತ್ತು ಎದ್ದಿರಬಾರ್ದು ಅಂತಂದು. ಈಗ ನೋಡಿ 2 ಗಂಟೆ ಆಯ್ತು, 2:30 ಆಗಕ್ಕೆ ಬಂತೀಗ, ಇನ್ನೂ ಮಲ್ಕೊಂಡಿಲ್ಲ ನೀನು. ಇನ್ನೂ 1 ತಾಸು ಅಂತಿದ್ದಿ. ಅಷ್ಟೊತ್ತನಷ್ಟೇ ಬೆಳಕು ಹರಿದು ಬಿಡುತ್ತೆ. ಅದಕ್ಕೆ ನಾ ಹೇಳೋದು ಕೇಳು, ಇವಾಗ ಚಾಗಿ ಕುಡಿದು ಬೇಕಾದ್ರೆ ಇನ್ನೊಂದು 10 ನಿಮಿಷ ಮಾಡು ಕೆಲಸನ. ಅದಾದಮೇಲೆ ಮುಕ್ಕೊಂಬಿಡು. ಆಮೇಲೆ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಮಾಡಂತೆ ಅಂತ. ಅಯ್ಯೋ, ಬೆಳಗ್ಗೆ ಬೇಗ ಎದ್ರೂ ಕೆಲಸನೇ ಇರುತ್ತೆ ರೀ. ಎಲ್ಲರಿಗೂ ಬೆಳಗ್ಗೆ ಎದ್ದು ಚಹಾ ಮಾಡಿಕೊಡ, ಕಸ ನೆಲ ಒರೆಸ, ಪೂಜೆ ಮಾಡಂದ್ರೆ ಬೆಳಗ್ಗೆ ಅಂತೂ ಟೈಮೇ ಸಿಗೋದಿಲ್ಲ. ಅದಕ್ಕೆ ಇನ್ನೊಂದು 3/4 ತಾಸು ಅಷ್ಟೇ ಮುಗಿದು ಹೋಗ್ಬಿಡ್ತೈತೆ ಕೆಲಸ. ಈಗ ನೀವು ಚಹಾ ಕೊಟ್ರಲ್ಲ, ನಿದ್ದೆ ಹೋತ್ ನೋಡ್ರಿ. ಬಡ 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 ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ನೀ ನನ್ನ ಮಾತು ಕೇಳಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಸರಿ, ಹಿಂದ್ಕತ್ತೆ ಬೆನ್ನು ಊರಿ ಹೊಲ್ಕೊಂತ ಕೂತ್ಕೋದೇನ. ಇಲ್ಲಿಗೆ ಕೂತ್ಕೋಬೇಡ, ಬೆನ್ನು ನೋವು ಎಲ್ಲ ಬರ್ತೈತೆ ನೋಡಿ. ಹಿಂದ್ಕತ್ತೆ ಸರಿ. ಸರಿ ರೀ. ಇವಾಗ ಗಾವಾಯ್ತಿಲ್ಲ ನಿನಗೆ ಕೂತ್ಕೊಂಡು ಹೊಲ್ಯಾಕ? ಹ್ಞೂ ರೀ. ಹಬ್ಬ, ಹಂಗೆ ಕುಂತು ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ಇವಾಗ ಸಮಾಧಾನ ಅನ್ನಿಸ್ತ ನೋಡ್ರಿ. ರೀ, ಏನು ಮಾಡಕ್ ಕುಂತೀರಿ ನೀವು? ಕಾಲು ಒತ್ತ ಕುಂತೀರಲ್ಲ, ಸರಿ ರೀ. ಕಾಲಿಗೆ ಏನು ಒತ್ತದ್ ಬೇಡ, ಸರಿ ರೀ. ನೀವು ಸರಿ ರೀ. ಲಲಿತಾ, ನೀ ಸುಮ್ಮನೆ ಹೊಲಿ. ಬೆಳಗ್ಗೆಯಿಂದ ಪಾಪ ಒಂದ ಸಮನ ನಿಂತು ಕೆಲಸ ಎಲ್ಲ ಮಾಡಿ ನಿನಗೆ ಸುಸ್ತಾಗಿರಲ್ಲ. ನೀ ಸುಮ್ಮನೆ ಹೊಲಿ, ನಾನು ಕಾಲು ಮಸಾಜ್ ಮಾಡ್ತೀನಿ. ಅಂದ್ರೆ ರಿಲೀಫ್ ಅಂತ ಅನ್ಸುತ್ತೆ. ಆರಾಮಾಗಿ ಮಕ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ. ಅಟ್ಲೀಸ್ಟ್ ಒಂದು 4 ತಾಸು ಮಕ್ಕೋತಿದ್ದೆ, ಅದನ್ನಾದ್ರೆ ನೆಮ್ಮದಿಯಿಂದ ಮಕ್ಕೋನಂತೆ ಅಂತ. ನೀ ಸುಮ್ಮನೆ ಹೊಲಿ ನಿನ್ನ ಪಾಡಿಗೆ ನೀನು. ಅಯ್ಯೋ ರೀ, ಪ್ಲೀಸ್ ರೀ, ಬ್ಯಾಡ್ರಿ. ರೀ ಬ್ಯಾಡ್ರಿ. ನೀವು ಗಂಡ ರೀ, ಕಾಲೆಲ್ಲ ಮುಟ್ಟಬಾರ್ದು. ಸರಿ ರೀ. ನೋಡಿ ಲಲಿತಾ, ಗಂಡ ಹೆಂಡತಿ ಇದೆಲ್ಲ ನನ್ನ ಹತ್ರ ಏನೂ ತರಕ್ಕೆ ಹೋಗಬೇಡ. ನೀ ನಮ್ಮ ಮನೆಗೋಸ್ಕರ ಪಾಪ ಇಷ್ಟೆಲ್ಲ ಕಷ್ಟಪಡಕೊಂತಿದ್ದಿ, ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಿ. ಅದು ಅಲ್ಲ, ಮತ್ತು ದುಡಿಯೋದು ಬೇರೆ ಮಾಡಾಕೊಂತಿದ್ದಿ, ಮನೇಲಿ ಕೆಲಸ ಮಾಡೋದಲ್ದ. ಮತ್ತು ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ನೀ ಸುಮ್ಮನೆ ಹೊಲಿ ನಿನ್ನ ಪಾಡಿಗೆ ನೀನು. ಅಲ್ಲ ರೀ, ನೀವು ಮಲ್ಕೋರಿ. ನೀವು ಆಲ್ರೆಡಿ ಟೈಮ್ ಆಗಿದೆ, ನೀವು ಮಲ್ಕೋರಿ. ಮತ್ತು ನಿಮಗೂ ನಿದ್ದೆ ಆಗಲ್ಲ ನೋಡ್ರಿ ಸರಿಯಾಗಿ. ಪರವಾಗಿಲ್ಲ, ನಂದು ಆಲ್ರೆಡಿ ಇವಾಗ ಎಷ್ಟೋ ನಿದ್ದೆ ಆಗೈತಿ. ಇನ್ನೊಂದು ತಾಸು ಬಿಟ್ಟು ನಾನು ಮಲ್ಕೋತೀನಿ. ನಾನೇನು ಬೆಳಗ್ಗೆ ಒಂದು ತಾಸು ಲೇಟ್ ಆಗಿದ್ರೆ ಏನಾಗೋದಿಲ್ಲ. ನೀನೇ ಬೆಳಗ್ಗೆ ಬೇಗ ಎತ್ತಳೋದು. ನೀ ಮೊದಲು ಬೇಗ ಹೊಲಿ ಅದನ್ನು. ಹಿಂಗೆ ಮಾತಾಡ್ಕೊತ ಕುಂದ್ರೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಹೊಲಿ ನೀ ಸುಮ್ಮನೆ. ದೇವ್ರಿ, ಎಂಥ ಬಂಗಾರದಂಥ ಗಂಡನ ಕೊಟ್ಟಿಯಪ್ಪ ನೀನು. ನಾನು ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೇ ನಮ್ಮ ತಂದೆ ತಾಯಿನ ನೀ ಕಿತ್ಕೊಂಡ್ಬಿಟ್ಟೆ. ಆದರೆ ಇವಾಗ ಇಂಥ ಒಳ್ಳೆ ಮನಸ್ಸಿರೋ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅಂಥ ಗಂಡನ ನನಗೆ ಕೊಟ್ಟಿದೆಯಲ್ಲಪ್ಪ ದೇವ್ರೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಇಂಥ ಒಳ್ಳೆ ಬಂಗಾರದಂಥ ಗಂಡ ಸಿಕ್ಕಿದ ನನಗೆ. ಇಷ್ಟೊಂದು ಪ್ರೀತಿ ಮಾಡುವಂಥ ಗಂಡ. ನನ್ನ ಜೀವನದಲ್ಲಿ ಇಷ್ಟು ಪ್ರೀತಿನ ನನಗೆ ಯಾರೂ ಮಾಡಿಲ್ಲಾಗಿದ್ರು. ಆ ದೇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನ, ಇಂಥ ಬಂಗಾರದಂಥ ಗಂಡನ ನನಗೆ ಕೊಟ್ಟಿದ್ದಕ್ಕೆ. ನಿಮಗೂ ನಿದ್ದೆ ಬರ್ತಾ ಇದೆ ಏನ್ರಿ? ಪರವಾಗಿಲ್ಲ, ನಂಗೆ ನಿದ್ದೇನೂ ಇಲ್ಲ. ಆರಾಮಾಗಿ ಮಾತಾಡ್ಕೊತ ಕೂತ್ಕೊಂಡ್ರೆ ನಿದ್ದೆ ಎಲ್ಲ ಹೋಗುತ್ತೆ. ನೀನು ಹೊಲಿ ಆರಾಮಾಗಿ.